ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನಾನು ಮಂಗಳೂರಿನಲ್ಲಿದ್ದೀನಿ. ಮಂಗಳೂರಿನಲ್ಲಿ ಒಬ್ಬ ವಿಶೇಷ ವ್ಯಕ್ತಿನ ಭೇಟಿಯಾಗೋದಕ್ಕೆ ಅಂತ ಬಂದಿದ್ದೀನಿ. ಝೀರೋ ಟು ಹೀರೋ ಈ ಪದದ ಭಾರ ಇದೆಯಲ್ಲ, ಅದು ತುಂಬ ದೊಡ್ಡದು. ಝೀರೋ ಟು ಹೀರೋ ಆಗೋದಕ್ಕೆ ಎಂಥೆಂಥ ಪರಿಶ್ರಮ ಪಟ್ಟು ಸೋತವರಿದ್ದಾರೆ. ಆದರೆ ಝೀರೋ ಟು ಹೀರೋ ಆಗೇ ಆಗ್ತೀನಿ ಅಂತ ಛಲದಿಂದ ಮುಂದೆ ಬಂದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ತಮ್ಮ ಪ್ರಾಡಕ್ಟ್ಗಳ ಮೂಲಕ ಹೆಸರು ಮಾಡಿರುವ ಆಯುರ್ ಬ್ರಹ್ಮ ವೆಲ್ನೆಸ್ನ ಭರತ್ ಕುಮಾರ್ ಅವರ ಸ್ಟೋರಿ ತಿಳ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ. ಅವರು ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಬನ್ನಿ ಅವರನ್ನು ಭೇಟಿಯಾಗೋಣ. ಅವರ ಜೀವನದ ಕಥೆ, ಅವರ ಯಶಸ್ಸಿನ ಕಥೆ ನಾವು ನಿಮಗೆ ಪರಿಚಯ ಮಾಡ್ತೀವಿ. ಮಂಗಳೂರಿನಲ್ಲಿ ಆಯುರ್ ಬ್ರಹ್ಮ ವೆಲ್ನೆಸ್ ಜೋಡಿ ಜೊತೆ ನಾವಿದ್ದೀವಿ. ಆ್ಯಂಡ್ ಅವರನ್ನ ಮಾತನಾಡಿಸೋದು, ಅವರ ಜೀವನದ ಪರಿಚಯ ಮಾಡಿಸ್ಕೊಳ್ಳೋದು ನನಗೂ ಕೂಡ ತುಂಬ ಖುಷಿ ವಿಷಯ. ಬಹುಶಃ ಒಂದು 2-3 ಸಲ ಭೇಟಿ ಆಗಿದ್ದೀನಿ ಅವರನ್ನು. ಆದರೆ ಅವರ ಜೀವನದ ಕಥೆ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್. ಝೀರೋ ಇಂದ ಹೀರೋ ಆಗೋ ಜರ್ನಿ ಇದೆಯಲ್ಲ, ಪ್ರತಿಯೊಬ್ಬರನ್ನು ಇನ್ಸ್ಪೈರ್ ಮಾಡುತ್ತೆ. ಅಂತಹ ಜೋಡಿ ಸ್ಪೆಷಲಿ ಆಯುರ್ ಬ್ರಹ್ಮ ವೆಲ್ನೆಸ್ನ ಭರತ್ ಮತ್ತು ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಮತ್ತೊಂದು ಸಲ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನು ನೋಡಿದಾಗ ಖುಷಿ ಆಗುತ್ತೆ. ಯಾಕೆಂದರೆ ಪ್ರತಿ ಬಾರಿ ನಾನು ನಿಮ್ಮನ್ನು ಭೇಟಿ ಆದಾಗಲೂ ಏನೋ ಒಂದು ಸ್ಟೆಪ್ ಮೇಲೆ ಹತ್ತಿರ್ತೀರ ಜೀವನದಲ್ಲಿ. ಖುಷಿಯಾಗಿ ಹೇಳ್ಕೊಳ್ತಾ ಇರ್ತೀರ, ಈ ಪ್ರಾಡಕ್ಟ್ ಶುರು ಆಯಿತು ನಮ್ಮದು, ಈ ಪ್ರಾಡಕ್ಟ್ ಶುರು ಆಯಿತು ಅಂತ. ಸೊ ಒಂದು ರೀತಿ ನಮ್ಮ ಇಂಡಿಯಾಗೆ ಸ್ಪೀಡ್ ಟ್ರೈನ್ ಬಂದಿದೆಯೋ ಇಲ್ವೋ, ಆದರೆ ನಿಮ್ಮ ಜರ್ನಿ ಮಾತ್ರ ಸ್ಪೀಡ್ ಟ್ರೈನ್ಗಿಂತ ಜೋರಾಗಿ ಹೋಗ್ತಾ ಇದೆ. ಹೇಗಿದ್ದೀರಾ ಭರತ್? ಹೇಗಾಗ್ತಾ ಇದೆ ವರ್ಕ್ ಎಲ್ಲ? ತುಂಬ ಚೆನ್ನಾಗಿದ್ದೀನಿ ಮೇಡಮ್. ವರ್ಕು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನೀವು ಹೇಳ್ದಂಗೆ ಜೆಟ್ ಸ್ಪೀಡಲ್ಲೇ ಹೋಗ್ತಾ ಇದೆ ವರ್ಕು. ಜೆಟ್ ಟ್ರೈನ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ? ಎಸ್ ಎಸ್. ಸೊ ನಿಮ್ಮ ಜರ್ನಿ ಬಹಳ ಇನ್ಸ್ಪೈರಿಂಗ್. ಎಲ್ಲರೂ ನಮ್ಮ ಜೀವನದಲ್ಲಿ ಏನಿದೆ, ಝೀರೋ ಇದೆ, ನಮಗೆ ನಮ್ಮ ಆನ್ಸೆಸ್ಟರ್ ಪ್ರಾಪರ್ಟಿ ಏನೂ ಸಿಕ್ಕಿಲ್ಲ ಬೆಳೆಯೋದಕ್ಕೆ, ಬೇರೆಯವರಿಗೆಲ್ಲ ಏನೇನೋ ಸಿಕ್ತು ಅಂತ ಹೇಳ್ತಾರೆ. ಬಟ್ ನೀವು ಸ್ಕ್ರ್ಯಾಚಿಂದ ಶುರು ಮಾಡಿದ್ರಿ, ಝೀರೋ ಆ ಲೆಕ್ಕಕ್ಕೆ. ಝೀರೋನಾ ಮೈನಸ್ ಹೇಳ್ಬೇಕು, ಮೈನಸ್ಸಿಂದ ಒಂದು ಜರ್ನಿ ಶುರು ಮಾಡಿ ಇವತ್ತು ಒಂದು ಎಂಪೈರ್ ಕಟ್ಟೋ ಪ್ರೋಸೆಸ್ನಲ್ಲಿದ್ದೀರಿ. ಸೊ ನಿಮ್ಮ ಜರ್ನಿ ಒಂದಷ್ಟು ಜನ ಯುವಕರಿಗೆ ಒಂದು ದೊಡ್ಡ ಮಾರ್ಗದರ್ಶನ ಆಗುತ್ತೆ, ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಮೇಡಮ್, ಆಯುರ್ ಬ್ರಹ್ಮ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನಾನೊಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ದೆ. ಬಿಫೋರ್ ನಾನು ಹೇಳ್ಬೇಕಂತ ಹೇಳಿದ್ರೆ ಕೆಫೆ ಕಾಫಿ ಡೇಲಿ ಒಂದು ಸರ್ವೀಸ್ ಆಗಿ ನಾನು ವರ್ಕ್ ಮಾಡಿದ್ದೀನಿ ಮೇಡಮ್. ಫಸ್ಟ್ ಸರ್ವರ್ ಆಗಿ ವರ್ಕ್ ಮಾಡಿದ್ದೀನಿ. ಅಂದರೆ ನಾನು ಓದೋ ಟೈಮಲ್ಲಿ ಪಾರ್ಟ್ ಟೈಮ್ ಆಗಿ ಸರ್ವರ್ ಆಗಿ ವರ್ಕ್ ಮಾಡಿದ್ದೀನಿ. ಬಾತ್ರೂಮು ತೊಳೆದಿದ್ದೀನಿ, ಪಾತ್ರೆಗಳು ತೊಳೆದಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ಬಟ್ ನಾನು ಅಲ್ಲಿ ಫೀಲ್ ಏನೂ ಗೊತ್ತಾಗಲಿಲ್ಲ, ಅಂದ್ಕೊಳ್ಳಿಲ್ಲ. ವರ್ಕ್ ಅಂತ ಕೊಟ್ಟಿದ್ದಾರೆ, ಮಾಡಬೇಕು ಅಂತ ಎಲ್ಲ ಮಾಡಿದ್ದು ಅಷ್ಟೇ. ಅದಾದಮೇಲಿಂದ ಮದುವೆ ಎಲ್ಲ ಆಯಿತು. ಮದುವೆ ಎಲ್ಲ ಆದಮೇಲೆ ಬ್ಯಾಕ್ಗ್ರೌಂಡ್ ಏನು ನಿಮ್ಮದು? ನಮ್ಮ ತಂದೆ ಬಂದು ಒಂದು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದರು, ಮತ್ತು ತಾಯಿ ಹೌಸ್ ವೈಫೇ ಆಗಿದ್ದರು. ಬಟ್ ನಾವೊಂದು HD ಕೋಟೆಯಲ್ಲಿ ಇರೋವಂಥ ಒಂದು ಹಳ್ಳಿಯಿಂದನೇ ಬಂದಿರೋವಂಥದ್ದು. ನಾವು ಹಳ್ಳಿ ಹಿನ್ನೆಲೆಯಿಂದ ಬಂದಿರೋದು. ಅದಾದಮೇಲಿಂದ ನಾವು ಮದುವೆ ಆದಾಗ ನನ್ನ ಹತ್ರ ಒಂದು ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದೆ. ಅದು ಆಯುರ್ವೇದ ಕಂಪ್ನಿದು. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಸ್ಯಾಲ್ರಿನ ಕಮಿಷನ್ ಅಂತ ಹೇಳಿದ್ರು. ಬಟ್ ನನಗಿರೋ ಸ್ಪೀಡು, ನನಗಿರೋ ವರ್ಕಿಗೆ ನನಗೆ ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಅಂತೇಳಿ ಕಮಿಷನ್ ಅಂತ ಒಪ್ಕೊಂಡೆ. ಅದು ಏನಾಗ್ತದೆ ಅಂದರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ತುಂಬ ಚೆನ್ನಾಗಿ ಕಮಿಷನ್ನು ಬರ್ತಿತ್ತು. ಒಳ್ಳೆ ಹತ್ತತ್ರ 1 ಲಕ್ಷವರೆಗೂ ಕಮಿಷನ್ ಬರ್ತಿತ್ತು ನನಗೆ. ಆ ಥರ ಬಂದ ಮೇಲೆ ಏನಾಗ್ತದೆ ಅಂದರೆ, ನಾನು ಏನೂ ನೋಡದೆ ಇದನ್ನು ಒಂದು ಲೈಫ್ ಸ್ಟೈಲ್ ಅಂತ ಚೇಂಜ್ ಆಗುತ್ತಲ್ಲ ಮೇಡಮ್. 1 ಲಕ್ಷ ಬಂದಾಗ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತಲ್ಲ, ಆ ಥರ ಲೈಫ್ ಸ್ಟೈಲ್ನ ಲೀಡ್ ಮಾಡಿಕೊಂಡು ಒಂದು ಅಪಾರ್ಟ್ಮೆಂಟಲ್ಲಿ 15,000 ರೆಂಟ್ಗೆ ನಾವೆಲ್ಲ ಇದ್ದು. ಈ ಟೈಮಲ್ಲಿ ಲಾಕ್ಡೌನ್ ಅಂತ ಬಂತು. ಲಾಕ್ಡೌನ್ ಅಂತ ಬಂದಾಗ ನನಗೆ ಬೇರೆ ಕೆಲಸದಲ್ಲಿ ಕಮಿಷನ್ ಅಂತ ತಗೊಬಿಟ್ಟಿದ್ದೀನಿ. ಆಚೆ ಹೋದರೆ ನಾನು ಕೆಲಸ ಮಾಡೋಕ್ಕಾಗೋದು, ಕೆಲಸ ಮಾಡಿದ್ರೆ ಕಮಿಷನ್ ಬರೋದು. ನನಗೆ ಏನೋ ಒಂಥರ ಹಿಂಸೆ ಅನ್ನಿಸ್ತು, ನನಗೆ ದುಡ್ಡಿಲ್ಲ ಅಂತ ಬಂತು, ಈ ಥರ ಎಲ್ಲ ಬಂತು. ಆ ಟೈಮಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಒಂದು ನಿಮೋನಿಯಾ ಥರ ಆಗಿ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ, ನಿಮೋನಿಯಾ ಥರ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ICUವರೆಗೂ ಹೋಗಿದ್ರು. ಅವ್ರಿಗೆ ಬಂದು ಡಾಕ್ಟ್ರ್ ಹೇಳಿದ್ರು, ಒಂದೊಂದು ಇಂಜೆಕ್ಷನ್ 18,000 ಆಗುತ್ತೆ, ಈ ಥರ 20 ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ರು. ನಾನು ಅವಾಗ ನನ್ನ ಫೋನ್ನ ತಗೊಂಡು ನನ್ನ ಹತ್ರ ಇರೋ ಫ್ರೆಂಡ್ಸ್ಗಳು ಎಲ್ಲರಿಗೂ ಈ ಥರ ಮಗುದು ಈ ಥರ ಆಗಿದೆ, ಒಂದು ICU ಫೋಟೋ ಹಾಕಿದ್ದೀನಿ ನಾನು. ಅವ್ರದ್ದು ICUಲಿರೋ ಫೋಟೋ ಹಾಕ್ಬಿಟ್ಟು ಒಂದು 500 ರೂಪಾಯಿ ಪ್ಲೀಸ್ ಎಲ್ಲ ಹೆಲ್ಪ್ ಮಾಡಿ ನಾನು ನಿಮಗೆ ತೀರಿಸ್ಕೋತೀನಿ ಅಂತ ಹೇಳಿದ್ರೆ, ಎಷ್ಟು ಬಂದಿರ್ಬೋದು ಹೇಳಿ ಮೇಡಮ್? ಎಷ್ಟು ಬಂತು? 1 ರೂಪಾಯಿನೂ ಬರಲಿಲ್ಲ. 1 ರೂಪಾಯಿ? ಹಾಂ. ಅದಲ್ಲದೆ ಫ್ರೆಂಡ್ಸು, ಅದಲ್ಲದೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಒಬ್ಬರು ಇದ್ದರು. ಅವ್ರು ಬಂದು ಅವ್ರ ಕ್ರೆಡಿಟ್ ಕಾರ್ಡಲ್ಲಿ ಒಂದು 8,000 ಕೊಟ್ಟರು. ಮತ್ತು ನಮ್ಮ ಸಿಸ್ಟರ್ ಒಂದು 50,000 ಕೊಟ್ಟರು. ಅವ್ರಿಗೂ ಪ್ರಾಬ್ಲಮ್ ಇತ್ತಲ್ವ, 50,000 ಅಲ್ಲಿ ತಂದು ಕೊಟ್ಟರು. ಅದು ಬಿಟ್ಟರೆ ಇವ್ರ ಸಿಸ್ಟರ್ ಒಂದು 50,000 ಕೊಟ್ಟರು. ಬಿಟ್ಟರೆ ಇನ್ನು ಬಾಕಿ ಯಾರೂ ಹೆಲ್ಪ್ ಬರಲಿಲ್ವಲ್ಲ. ಆವಾಗ ನಾನೇನಿಸ್ತು ಅಂದರೆ, ನನ್ನ ಮೇಲೆ ನನಗೆ ಅಸಹ್ಯ ಅನಿಸ್ಬಿಡ್ತು. ನಾನು ಇನ್ನೂ ಜನಗಳನ್ನ ಸಂಪಾದನೆ ಮಾಡಿಲ್ವಲ್ಲ, ಜನಗಳು ಇದು ಥಿಂಕ್ ಮಾಡ್ತಿರೋದೇನೆಂದರೆ, ದುಡ್ಡು ಕೇಳ್ತಾನೆ ಅಂದರೆ ಒಂಥರ ನೋಡ್ತಿದ್ದಾರಲ್ಲ, ಈ ಥರ ಎಲ್ಲ ಫೀಲ್ ಆಗೋಯ್ತು. ನನ್ನ ಮಗಳ ಹತ್ರ ಆಗಿದ್ದಾರೆ ಅನ್ನೋ ಚಿಂತೆಗಿಂತ ನನಗೆ ನನ್ನ ಮೇಲೆ ಒಂಥರ ಅಸಹ್ಯ ಅನಿಸ್ಬಿಡ್ತು.
ನಾನು ಈ ಥರ ಜೀವನ ಬದುಕ್ತಿದ್ದೀನಲ್ಲ ಅಂದ್ಬಿಟ್ಟು ಅನಿಸ್ಬಿಟ್ಟು ಆಮೇಲೆ ಕೂತ್ಕೊಂಡು ಅದಾದಮೇಲಿಂದ ನಾನು ಅಪಾರ್ಟ್ಮೆಂಟ್ನ ಇದು ಮಾಡಿ ಅಲ್ಲಿ ಒಂದು 4,500 ಮನೆಗೆ ಶಿಫ್ಟ್ ಆಗಿ ಅಲ್ಲಿ ಬರೋಂಥ ಅಡ್ವಾನ್ಸು ಮತ್ತು ಮನೇಲಿರುವಂತಹ ಫ್ರಿಡ್ಜು, ವಾಷಿಂಗ್ ಮಿಷಿನು, ಟಿ ವಿ ಇದೆಲ್ಲನೂ ಕೂಡ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಸೇಲ್ ಮಾಡಿ ಇವ್ರ ಹತ್ರ ಇರೋ ಸಣ್ಣ ಪುಟ್ಟ ಒಡವೆನೂ ಕೂಡ ಗ್ರಾಮ್ನ ನಾವು ಸೇಲ್ ಮಾಡಿಬಿಟ್ಟು ನಾನು ಝೀರೋ ಆಗ್ಬಿಟ್ಟೆ, ಕಂಪ್ಲೀಟ್ ಝೀರೋ ಜೊತೆಗೆ ಮೈನಸ್ ಆಗಿತ್ತೆಲ್ಲ. ಮೈನಸ್ ಆದಮೇಲಿಂದ ಅವಳು ಹುಷಾರಾದ್ಲು, ಸದ್ಯಕ್ಕೆ ದೇವ್ರದೇ ಹುಷಾರಾದ್ಲು, ಇನ್ನೂ ಚೆನ್ನಾಗಾದ್ಲು, ಮೊದಲಿಗಿಂತನೂ ತುಂಬ ಚೆನ್ನಾಗಾದ್ಲು. ಹಾಗೆ ಒಂದ್ಸಲ ಮಂಗಳೂರಿಗೆ ಬರೋಣ ಅಂತ ಬಂದು ಒಂದು ಟ್ರಿಪ್ ಅಂತ ಬಂದ ಮೇಲೆ ನಾನು ಕೇಳಿದೆ, ನಂಗೆ ಯಾಕೋ ಇಲ್ಲೇ ಇದ್ಬಿಡೋಣ ಅನ್ನಿಸ್ತಿದೆಯಲ್ಲ ಅಂತ. ಯಾಕೆ ನೀವು ಮೈಸೂರಾದರೂ ಮಂಗಳೂರಲ್ಲಿ ಹಾಕಿದ್ರೆ ಅಂತ ಕೇಳ್ತಾರಲ್ಲ, ಒಂದೇ ಸಲ ಇವ್ರು ಏನೂ ಕೇಳಲಿಲ್ಲ, ಇದ್ಬಿಡೋಣ ಅಂದರು. ಆವಾಗ ನಾನು ಝೀರೋಯಿಂದ ಮಂಗಳೂರಿಗೆ ಬಂದುಬಿಟ್ಟು ಅಲ್ಲಿ ನಾವು ಒಂದು 4 ಬಾಟ್ಲ್ ಇಟ್ಕೊಂಡು ಒಂದು ಬಿಸ್ನೆಸ್ನೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಯಾಕೆ ಸುಮ್ಮನೆ ಕೆಲಸದಲ್ಲಿ ಇದ್ರಾಗಲ್ಲ ಅಂತೇಳಿ ಆ ಛಲದಿಂದ ನಾನು ಏನಾದರೂ ಎಲ್ಲರ ಎದುರಿಗೂ ನಾನು ನಮ್ಮ ವೈಫ್ನ ಎತ್ತರದಲ್ಲಿ ತೋರಿಸ್ಬೇಕು, ನಾನು ಎತ್ತರದಲ್ಲಿ ಬರಬೇಕು, ಭರತ್ ಅನ್ನೋದನ್ನೇ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತೇಳಿ ಆವಾಗಿಂದ ನಾನು ಕೂತ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಮೇಡಮ್. ಅಷ್ಟರಲ್ಲೇ ಒಂದು ಫೇಸ್ಬುಕ್ಕಲ್ಲಿ ಒಂದು ಹಳ್ಳಿಗೂ ಹೋಗಿದೆ, ನಾನು ಹಳ್ಳಿಗೂ ಹೋಗಿ ಕ್ಯಾಂಪ್ಗಳ ಥರ ಮಾಡಿ ಎಲ್ಲರಿಗೂ ಫ್ರೀ ಡೋಸ್ನ ಕೊಟ್ಟು ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಹೋಯ್ತಿತ್ತು. ಅದಾಲ್ದೇ ಒಂದು ಫೇಸ್ಬುಕ್ಕಲ್ಲಿ ನಂದೊಂದು ಪೇಜ್ನ ಮಾಡ್ಕೊಂಡಿದ್ದೆ, ನನಗೆ ಅದು ನಾಲೆಜ್ ಇರಲಿಲ್ಲ ಫೇಸ್ಬುಕ್ದು. ಪೇಜ್ನ ಮಾಡ್ಕೊಂಡು ಒಂದು ವೀಡಿಯೋ ಮಾಡಿಸಿದ್ನ ಅದನ್ನು ಅಲ್ಲಿ ಹಾಕಿದೆ ಅಷ್ಟೇ. ಯಾವುದೋ ಒಂದು ಗ್ಯಾಪಲ್ಲಿ ಬೂಸ್ಟ್ ಅಂತ ಏನೋ ಒಂದು ಆಪ್ಷನ್ ಇತ್ತು. ನಾನು ಅದನ್ನು ಸುಮ್ಮನೆ ಏನಿದು ಅಂತ ಕ್ಲಿಕ್ ಮಾಡಿ 300 ರೂಪಾಯಿ ಹಾಕು ಅಂತ ಎಲ್ಲನೂ ಹಾಕ್ಬಿಟ್ಟು ನನ್ನ ಫೋನ್ ನಂಬರ್ ಹಾಕಿದೆ. ಅಲ್ಲೇನಾಯಿತು ಅಂದರೆ ಜನಗಳು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಟ್ರು. ನನಗೊಂದು ವಾರಕ್ಕೆ ಇಲ್ಲ ಅಂದರೆ 5,000 ಫೋನ್ಸ್ ಬಂದಿದೆ. 5,000 ಫೋನ್ಸ್ ಬಂತು. ಅವಾಗ ನಂಗೆ ಮಾತಾಡಿ ವಯಸ್ಸಾಗ್ಬಿಟ್ಟು ನಾನು ಇದೇ ಥರ ಒಳ್ಳೆ ಚೆನ್ನಾಗಿದೆಯಲ್ಲ ಅಂತೇಳಿ ಒಂದು 3 ಜನ ಕೆಲಸಕ್ಕೆ ತೊಗೊಂಡೆ. ಆ 3 ಜನಕ್ಕೆ ನಾನು ನಂಬರ್ ಹಾಕ್ಬಿಟ್ಟು ಆ್ಯಡ್ನ ಕೊಟ್ಟೆ. ಅಲ್ಲಿಂದ ಅವ್ರಿಗೂ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ 3 ಜನ ಟಿಲ್ ಇವಾಗ 600 ಜನ ಆಗಿದ್ದಾರೆ ಮೇಡಮ್. 600 ಜನ? ಓ ಮೈ ಗಾಡ್. ವಿತಿನ್ ಸ್ಪ್ಯಾನ್ ಆಫ್ 6 ವರ್ಷ? 6 ವರ್ಷ ರನ್ನಿಂಗ್, ಇನ್ನೂ 6 ವರ್ಷ ಇನ್ನೂ ಆಗಿಲ್ಲ. 5.5 ವರ್ಷ? 5.5 ವರ್ಷದಲ್ಲಿ 600 ಜನ ಆಗಿದ್ದಾರೆ. ಮತ್ತು ಹತ್ತತ್ರ ಇವಾಗ 100 ಫ್ರಾಂಚೈಸಿ ಅವರು ಇದ್ದಾರೆ ಮೇಡಮ್. ಅದನ್ನು ಫ್ರಾಂಚೈಸಿ ಅವ್ರನ್ನೂ ಕೂಡ ಕೊಟ್ಟಿದ್ದೀವಿ. ಎಷ್ಟು ಜನ ಸ್ಟಾರ್ಟಿಂಗ್ ಫ್ರಾಂಚೈಸೀಸ್? ಎಷ್ಟು ಜನ? ಸ್ಟಾರ್ಟಿಂಗು ಒಬ್ಬರಿಂದ ಸ್ಟಾರ್ಟ್ ಮಾಡೋದು, ಅದಾದಮೇಲಿಂದ ಒಂದು 20 ಜನ ಆ ಥರ ಸ್ಟಾರ್ಟ್ ಮಾಡಿ ಇವಾಗಲೂ ತುಂಬ ಜನ ತೊಗೊಂಡಿದ್ದಾರೆ. ಮತ್ತು ಇನ್ನೂ ಏನಂತ ಹೇಳಿದ್ರೆ ತುಂಬ ಡಿಮ್ಯಾಂಡ್ ಇದೆ ಫ್ರಾಂಚೈಸಿ ಬೇಕಂತೇಳಿ. ನಾನೇನಂತ ಹೇಳಿದ್ರೆ ಫಸ್ಟ್ ಇವ್ರು ಡೆವಲಪ್ ಆಗಿಬಿಡ್ಲಿ, ನೆಕ್ಸ್ಟ್ ಇವ್ರಿಗೆ ಅವ್ರನ್ನ ಅಟ್ಯಾಚ್ ಮಾಡಿಬಿಡೋಣ, ಅವ್ರನ್ನ ನೋಡ್ಕೊಂಡು ಹೋಗ್ಲಿ. ಹೌದು, ಅವ್ರೇನು ಮಾಡಿದ್ದಾರೆ ಬಿಸ್ನೆಸ್ನ ಅದನ್ನು ಅವರೇ ಹೇಳ್ಕೊಡ್ಲಿ, ಇಲ್ಲಾಂದ್ರೆ ನಾನೇ ರಿಸ್ಕ್ ತಗೋಬೇಕಾಗತ್ತಲ್ಲ ಅಂತೇಳಿ ಫಸ್ಟ್ ಇವ್ರನ್ನ ಸೆಟಲ್ ಮಾಡಿಬಿಡೋಣ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ಒಂದು 20 ಜನ ತುಂಬ ಚೆನ್ನಾಗಿ ಸೆಟಲ್ ಆಗಿದ್ದಾರೆ ಮೇಡಮ್ ಇದನ್ನು. ಬಟ್ ನಿಮ್ಮದು ಇನ್ನೂ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಏನಂದರೆ, ಏಟ್ ತಿಂದ್ರಿ ಬಿಸ್ನೆಸ್ಸಲ್ಲಿ ಮತ್ತೆ, ಬಟ್ ನೀವು ಓವರ್ ನೈಟಲ್ಲಿ ಹೆಂಗೆ ಪ್ಲಾನ್ ಮಾಡಿದ್ರಿ? ಅದು ಓವರ್ ನೈಟಲ್ಲಿ ಆಯುರ್ ಬ್ರಹ್ಮ ಶುರು ಆಯಿತು, ಏನದು ಸ್ಟೋರಿ ಮೇಡಮ್? ಅದೇನೋ ಗೊತ್ತಿಲ್ಲ, ದೇವರು ನಂಗೊಂದು ಸೆನ್ಸ್ ಮೊದಲೇ ಕೊಟ್ಬಿಟ್ಟಿರ್ತಾನೆ ಅನಿಸುತ್ತೆ. ನಂದು ಬ್ಯಾಕ್ ಎಂಡಲ್ಲಿ ಇನ್ನೊಂದು ಏನಾದ್ರು ಪ್ಲ್ಯಾನ್ ಎ ಅಂತ ಹೇಳ್ತಾರೆ ಎಲ್ಲರೂ, ನಂದು ಪ್ಲ್ಯಾನ್ ಬಿ ಅಲ್ಲ, ಪ್ಲ್ಯಾನ್ ಝೆಡ್ವರೆಗೂ ಒಂದು ಪ್ಲ್ಯಾನ್ಗಳು ರೆಡಿ ಇರುತ್ತೆ ಮೇಡಮ್. ಅದನ್ನು ಅದೇ ಹೇಳ್ತಾರೆ ಕೆಲವರು, ನನ್ನ ನೋಡಿ ನಾನು ಬಿಸ್ನೆಸ್ನ ಕಾಪಿ ಮಾಡ್ಕೊಂಡು ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಹೋಗ್ತಾರೆ. ಅವರು ನಾನು ಪ್ಲ್ಯಾನ್ ಎ ನೋಡಿರ್ತಾರೆ ಅಷ್ಟೇ. ಪ್ಲ್ಯಾನ್ ಎಲ್ಲಿ ಡೌನ್ ಆಗ್ತಿರೋ ಥರ ನಾನು ಪ್ಲ್ಯಾನ್ ಬಿ ಎಕ್ಸಿಕ್ಯೂಟ್ ಮಾಡಿಸ್ತಿರ್ತೀನಿ. ವರ್ಕಿಂಗ್ ಅದೇ ತಾನಾಗೆ ವರ್ಕ್ ಆಗಿಬಿಡ್ತದೆ ಮೇಡಮ್. ಆ ಥರ ಅದ್ರ ಜೊತೆಗೆ ನಂಗೆ ನೇಚರ್ ತುಂಬ ಸಪೋರ್ಟ್ ಮಾಡುತ್ತೆ ಮೇಡಮ್. ಅದನ್ನು ಹೇಗೆ ಅಂತ ಹೇಳಿದ್ರೆ, ನಾನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇದು ನನ್ನ ಮನೆ ಇದೆಯಲ್ಲ, ಈ ಮನೆ ಗೃಹ ಪ್ರವೇಶಕ್ಕೆ ಇವರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ, ಇವರ ಅಕ್ಕ, ನಮ್ಮ ಅಕ್ಕ, ಇವರು ಇಷ್ಟೇ ಜನ ಕರೆಸ್ಬಿಟ್ಟು ಒಂದು ಗೃಹ ಪ್ರವೇಶ ಅಂತ ಮಾಡೋದು. ನೀವು ನಂಬ್ತೀರಾ? ಎಷ್ಟು ಜನಂಗೆ ಕರೆಸ್ಬೋದು, ಎಷ್ಟು ತುಂಬ ಆಡ್ಕೊಂಡಿರೋರ ಜೊತೆಗೆ ನಾನು ದೊಡ್ಡದಾಗಿ ಮಾಡ್ಬೋದಿತ್ತು. ಆದರೆ ನಾವ್ಯಾಕೆ ಖರ್ಚು ಮಾಡಬೇಕು ಅದನ್ನು ದುಡ್ಡನ್ನ ಅಂತ ಹೇಳ್ಬಿಟ್ಟು ಇವರು ಮಾತಾಡಿದ್ರು. ಈಗ ಗೃಹ ಪ್ರವೇಶಕ್ಕೆ ನಾವೇನು ಮಾಡಿಟ್ಟಿದ್ದೀವಿ ಅದನ್ನು ನಾವು ಕೆಲವ್ರಿಗೆ ಅನ್ನದಾನ ಕೊಡೋದ್ರ ಬದಲು ಎಲ್ಲರಿಗೂ ಏನು ಮಾಡೋಣ ಅಂತ ಹೇಳಿದ್ರೆ, ಒಂದು ಕಾಡಲ್ಲಿ ಪ್ರಾಣಿಗಳಿಗೆ ಹಣ್ಣಿನ ಗಿಡಗಳನ್ನ ಹಾಕ್ಸೋಣ ಅಂತೇಳಿ ಹತ್ತತ್ರ 10ರಿಂದ 20 ಸಾವಿರ ಗಿಡಗಳನ್ನ ನಾವು ನೆಡ್ಸಿದ್ದೀವಿ. ಬಟ್ ಹೆಸರು ತೊಗೊಂಡಿಲ್ಲ. ಅದೇನಾಗುತ್ತೆ ಅಂದರೆ ಮೇಡಮ್, ಅದು ಬೆಳೆಯುತ್ತೆ, ಬೆಳೆದು ಆಕ್ಸಿಜನ್ ಕೊಡುತ್ತೆ. ಅದು ಆಕ್ಸಿಜನ್ನ ಮುಂದೆ ಜನ್ರೇಷನ್ ಯೂಸ್ ಮಾಡುತ್ತೆ. ಮರಗಳಿದ್ರೆ ಮಳೆ ಬರ್ತದೆ, ಅದರಿಂದ ಬೆಳೆ ಬರ್ತದೆ, ಅವರೇ ತಿಂತಾರೆ. ನಾನು ಕೊಡೋ ಒಂದು ಅನ್ನ ಅದು ಉಪ್ಪಿದೆಯಾ, ಖಾರ ಇದೆಯಾ, ಸರಿ ಇದೆಯಾ ಅಂತ ಬೈಕೊಂಡು ಹೋಗೋರಿಗಿಂತ ಇದುವರೆಗೂ ಅಷ್ಟೇ ಬರ್ತ್ಡೇ ಮಾಡಿ 10,000 ಮಿಕ್ಕಿದ್ರೆ 10,000ನ ತೊಗೊಂಡೋಗಿ ಗಿಡಗಳಿಗೆ ಹಾಕೋದು. ಮತ್ತು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಯಾವ್ದಾದ್ರು ಸ್ಕೂಲ್ ಇರ್ತದಲ್ಲ, ಸ್ಕೂಲಲ್ಲಿ ಹೋಗಿ ಪ್ರಿನ್ಸಿಪಲ್ ಹತ್ರ ಕೇಳಿ, ಯಾವ್ದಾದ್ರು ಮಗುಗೆ ಒಂದು ಫೀಸ್ ಕಟ್ಟೋಕೆ ಏನಾದ್ರು ಕಷ್ಟ ಆಗ್ತಿದೆಯಾ, ಫಸ್ಟ್ ಕಟ್ಟಿರ್ತಾರೆ, ಇನ್ನೊಂದು ಫೀಸ್ ಕಟ್ಟೋಕ್ಕಾದ್ರೆ ಕಷ್ಟ ಆಗ್ತಿದೆ, ಅದನ್ನು ಕೇಳಿಕೊಂಡು ಅಲ್ಲೂ ನಾವು ಹೆಸರು ಕೊಡ್ತಾಯಿಲ್ಲ. ಹೆಸರು ಕೊಡ್ದೇ ಆ ಥರ ಮಕ್ಕಳಿಗೆ ಫೀಸ್ನ ನಾನು ಕಟ್ಕೊಡ್ತೀನಿ ಅಂತೇಳಿ ಅದೊಂದು ಸ್ವಲ್ಪ ಜನ, ತುಂಬ ಜನಕ್ಕಂತಲ್ಲ, ಆ ದುಡ್ಡನ್ನ ಎಷ್ಟಾಗುತ್ತೋ ಅಷ್ಟು ಆ ದುಡ್ಡನ್ನು ಅವ್ರಿಗೆ ಒಂದು ನೀವು ಧೃತಿಗೆಡಲ್ಲ, ಭಯ ಪಡಲ್ಲ, ಆಲ್ ಟೈಮ್ ನಿಮ್ಮ ಬ್ರೈನ್ 24/7 ವರ್ಕ್ ಮಾಡ್ತಿರುತ್ತೆ. ಅಟ್ ದ ಸೇಮ್ ಟೈಮ್ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ,
ನೀವು ಏನನ್ನ ಸೊಸೈಟಿಯಿಂದ ತಗೋತಿದ್ದೀರೋ ಅದನ್ನ ಸೊಸೈಟಿಗೆ ವಾಪಸ್ ಕೊಡ್ತಾ ಇದ್ದೀರಾ, ನೇಚರ್ಗೆ ವಾಪಸ್ ಕೊಡ್ತಾ ಇದ್ದೀರಾ. ಬಟ್ ಹೆಸರು ತಗೋತಾ ಇಲ್ಲ ಎಲ್ಲೂ. ಒನ್ ಫ್ಯಾಮಿಲಿ ಕಮ್ಸ್, ಹೆಂಡತಿ ಮಗು ಅಂತೆಲ್ಲ ಬಂದಾಗ ನಿಮ್ಮ ಮೇಲೆ ಜವಾಬ್ದಾರಿನೂ ಜಾಸ್ತಿ ಇರುತ್ತೆ, ಅವರ ನಿರೀಕ್ಷೆಗಳು ನಿಮ್ಗೆ ಜಾಸ್ತಿ ಇರುತ್ತೆ. ಗಂಡ ಮನೆಗೆ ತಂದು ಕೊಡಬೇಕು, ಈ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಅಂತ ನೋಡೋರೇ ಹೆಚ್ಚಿರ್ತಾರೆ. ನಿಮ್ಮ ಧರ್ಮಪತ್ನಿ ನಿಮ್ಮ ಜೊತೆಗೆ ಹೆಂಗಾದ್ರು? ಮೇಡಮ್ ಹೇಳ್ಬೇಕಂತ ಹೇಳಿದ್ರೆ ನನ್ನ ಕಷ್ಟಗಳ ಹಿಂದೆ ನಿಂತಿರೋದೇ ಅವರು. ಯಾಕಂತ ಹೇಳಿದ್ರೆ ನಾನು ಏನೂ ಇಲ್ಲದೇ ಝೀರೋ ಅಂತ ನಿಂತಾಗ ಅವ್ರು ಸಮಾಧಾನ ಮಾಡಿ ಏನೂ ಇಲ್ಲ, ನಮಗೂ ಒಂದು ಚಾನ್ಸ್ ಸಿಗುತ್ತೆ ಅಂತೇಳಿ ನಾನು ಏನೇ ಮಾಡ್ತೀನಿ ಅಂದರೂ ಅವರು ತಡೆಯಲ್ಲ. ಹೌದಾ? ನಂಗೆ ಇದೊಂದು ಐಡಿಯಾ ಹೆಂಗೆ ಒಂದೊಂದ್ಸಲ ಹೇಳ್ತಾರೆ, ಒಂದು ನಿಮಿಷದಲ್ಲಿ 10 ಐಡಿಯಾ ಹೇಳ್ತೀಯಲ್ಲ, ಅದು ಹೆಂಗೆ ಹೇಳ್ತೀಯ ಅಂತ ಹೇಳ್ತಾರೆ. ಪಟ ಇದಾಗಲ್ಲ ಬಿಡು, ಇದಾಗಲ್ಲ ಬಿಡು ಅಂತ ತಕ್ಕ ಫೋನ್ ತೆಗೆದು ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಏನೋ ಗೊತ್ತಿಲ್ಲ ಮೇಡಮ್. ನಾನು ಹೇಳ್ದಲ್ಲ ಮೇಡಮ್, ನಿಜ ನೀವು ನೇಚರ್ಗೆ ಸೇವೆ ಮಾಡಿ ಆ ನೇಚರು ನಮಗೆ ವಾಪಸ್ ಕೊಡ್ತಾನೆ. ಈ ಥರ ಆ ಥರ ನನಗೇನಾಗುತ್ತೆ ಅಂದರೆ ಏನಾದ್ರು ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೇಳಿದ್ರೆ, ಮತ್ತು ಈಗ ಏನೋ ಒಂದು ಐಡಿಯಾ ಬತ್ತಲ್ವ ಮೇಡಮ್, ನಾನು ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅನ್ನಲ್ಲ, ಈ ಟೈಮ್ ಈ ನಿಮಿಷನೇ ಮುಗಿಸ್ಬಿಡ್ತೀನಿ ಪಟ್ಟ ಅಂದ್ಬಿಟ್ಟು. ಈಗ ನೀವು ಏನೇನು ಸಂಪಾದಿಸಿದ್ದೀರಾ ಎಲ್ಲಾನು ಯಾರೋ ಕಸ್ಕೊಂಡ್ಬಿಟ್ರು, ಯಾರಾದರೂ ಕಿತ್ಕೊಂಡ್ಬಿಟ್ರು. ನಾನು ಅದನ್ನೇ ಮೇಡಮ್ ಒಬ್ರಿಗೆ ಚಾಲೆಂಜ್ ಮಾಡಿದೆ. ಈಗಲೇ ಯಾರೋ ಒಬ್ಬರು ಚಾಲೆಂಜ್ ಮಾಡೋದ್ರು, ನಾನು ಬಿಸ್ನೆಸ್ನ ಯಾವ ಥರ ಕಟ್ತೀನಿ ನೋಡೋಗಿ ಅಂದ್ಬಿಟ್ಟು. ನಿಮಗೆ ಚಾಲೆಂಜ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಝೀರೋದಲ್ಲೇ ಬರ್ತೀನಿ, ಝೀರೋ ಮಾಡ್ಕೊಬತ್ತೀನಿ, ನೀವು ಝೀರೋ ಮಾಡ್ಕೊಬತ್ತೀರಿ, ಯಾರು ಬೆಳೀತಾರೆ ನೋಡು. ನಾನು ಫೋನು ತರಲ್ಲ, ಬೀದಿಗೆ ಬರ್ತೀನಿ, ಮತ್ತೆ ಇದಕ್ಕಿಂತ 10ರಷ್ಟು ಬೆಳೆಸ್ತೀನಿ ನೋಡಿ. ನಾನು ಹೇಳಿದೆ, ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇದೆ ಮೇಡಮ್. ನನಗೆ ಎಲ್ಲ ಕಸ್ಕೊಂಡ್ರು ಮತ್ತೆ ನಾನು ಬೆಳೆಯೋ ತರಕತ್ತು ನನ್ನ ಬ್ರೈನ್ ಕಸ್ಕೊಳಕ್ಕಲ್ಲ, ನನ್ನ ಐಡಿಯಾಸ್ನ ಕದಿಯೋಕ್ಕಾಗಲ್ಲ. ಭರತ್ ಅವರೇ, 6-7 ವರ್ಷಗಳ ನಿರಂತರ ಪರಿಶ್ರಮ. ಆದರೆ ಇವತ್ತಿನ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರಾಡಕ್ಟ್ನ ಕ್ವಾಲಿಟಿಗಿಂತ ಜಾಸ್ತಿ ಯಾರು ಮಾರ್ಕೆಟಿಂಗಿಗೆ ಜಾಸ್ತಿ ಖರ್ಚು ಮಾಡ್ತಾರೋ ಅವರ ಪ್ರಾಡಕ್ಟ್ಗಳು ಜಾಸ್ತಿ ಕಾಣುತ್ತೆ. ಆದರೆ ಒಂದು ಒಳ್ಳೆ ಪ್ರಾಡಕ್ಟ್ನ ನಾವು ಮಾರ್ಕೆಟಿಗೆ ತರ್ತಾ ಇದ್ದೀವಿ ಅಂದಾಗ ಅದಕ್ಕೆ ತಕ್ಕನ ಹಾಗೆ ಮಾರ್ಕೆಟಿಂಗ್ ಕೂಡ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನೀವು ಹೇಳ್ತಾ ಇದ್ರಿ, ಯು ಆರ್ ನಾಟ್ ಅ ಬಿಸ್ನೆಸ್ ಮ್ಯಾನ್, ಆಯುರ್ವೇದದ ಬಗ್ಗೆ ನಿಮಗೇನೂ ಗೊತ್ತಿರಲಿಲ್ಲ ಅಂತ. ಕಲಿಕೆ ಹೆಂಗಾಯಿತು? ಅದು ಹೆಂಗೆ ಸ್ಟ್ರಾಟಜೀಸ್ ಮಾಡ್ತೀರಾ? ಜನರಿಗೆ ನಿಮ್ಮ ಪ್ರಾಡಕ್ಟ್ ತಲುಪೋ ಹಾಗೆ ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತೀರಾ? ಯಾರು ನಿಮ್ಮ ಗುರು? ನನಗೆ ಗುರು ನಾನೇ ಮೇಡಮ್. ನಿಮಗೆ ನೀವೇ ಗುರು? ನನಗೆ ನಾನೇ ಗುರು ಅಂತ ಹೇಳ್ಕೊತೀನಿ. ಯಾಕಂತ ಹೇಳಿದ್ರೆ ನೈಟು ಮಲಗಿದಾಗ ಏನಾದ್ರು ಐಡಿಯಾಗಳು ಬಂದ್ಬಿಡ್ತದೆ, ಅದನ್ನು ಬೆಳಗ್ಗೆ ಎದ್ದು ನಾನು ಒಂದು ನೋಟ್ಬುಕ್ಕಲ್ಲಿ ಬರ್ಕೋತೀನಿ. ಬರ್ಕೊಂಡು ಅದನ್ನು ನನ್ನ ಟೀಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಅದೇನಾದ್ರು ಇಂಪ್ಲಿಮೆಂಟ್ ಮಾಡೋ ಥರ ಇದ್ದರೆ ಅದನ್ನು ಮಾಡ್ತೀವಿ. ಮತ್ತು ಇನ್ನೊಂದು, ನೀವು ಗುಡ್ ಕ್ವಶನ್ ಕೇಳಿದ್ರಿ. ಯಾವ ಥರ ಅಂತ ಹೇಳಿದ್ರೆ, ಅಷ್ಟು ಮಾರ್ಕೆಟಿಂಗಲ್ಲಿ ನೀವೀಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ನಾನು ಹೆಂಗೆ ಬೆಳೆದೆ ಅಂತ ಹೇಳ್ತೀನಿ ಅದನ್ನು ಮೇಡಮ್. ನಾನು ಆವಾಗಲೇ ಹೇಳೋ ಥರ ನಮ್ಮದೆಲ್ಲ ಪ್ರಾಡಕ್ಟು ಇನ್ಸ್ಟೆಂಟ್ ರಿಸಲ್ಟು, ಒಂದು ದಿನಕ್ಕೆ ರಿಸಲ್ಟ್ ಕೊಡುವಂಥದ್ದು. ಮತ್ತು ಇನ್ನೊಂದು ಏನಂದರೆ, ಕೆಲವು ಗಂಟೆಗಳಲ್ಲೂ ರಿಸಲ್ಟ್ ಕೊಡುವಂಥ ಪ್ರಾಡಕ್ಟ್ಸ್ಗಳು ಇದೆ. ಇದರಿಂದ ನಾನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ತುಂಬ ಕಸ್ಟಮರ್ಸು ನನಗೆ ಫೋನ್ ಮಾಡಿದಾಗ ನಾನು ಸುಮ್ಮನೆ ಅಮೌಂಟ್ ಹೇಳ್ತೀವಿ, ನಮ್ಮದು ಸ್ವಲ್ಪ ಪ್ರೀಮಿಯಮ್ ಪ್ರಾಡಕ್ಟ್ ಇರೋದ್ರಿಂದ ಅಮೌಂಟು ಈಗ ಒಂದು ಎಕ್ಸಾಂಪಲ್ 800 ರುಪೀಸ್ ಅಂತ ಹೇಳಿದ್ರೆ, ಸರ್ ಅಷ್ಟೊಂದು ಇಷ್ಟೊಂದು ಅಂತ ಹೇಳ್ತಾರೆ. ಆವಾಗ ಸರ್ ತುಂಬ ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ, ನನಗೆ ಈ ಥರ ಸೋರಿಯಾಸಿಸ್ ಇರುತ್ತಲ್ಲ, ಅದನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ, ಅಲ್ಲಿ ವಾಸಿ ಆಗಿಲ್ಲ. ಬಟ್ ನಿಮ್ಮಲ್ಲಿ ಹೇಗೆ ಸರ್ ನಂಬಲಿ ಅಂತ ಕೇಳ್ತಾರೆ. ನನಗೆ ಅವಾಗ ಒಂದು ಕ್ವಶನ್ ಬಂತು, ಕರೆಕ್ಟ್ ಅಲ್ವಾ ಹೇಳಿದ್ದು, ಯಾರು ಈ ಥರ ಮಾಡಿಲ್ವಲ್ಲ ಅಂತೇಳಿ ನಾನೊಂದು ಏನು ಮಾಡಿದೆ ಅಂತ ಹೇಳಿದೆ, ರಿಸಲ್ಟ್ ಇರೋದ್ರಿಂದ ನಮ್ಮ ಕ್ಲಿನಿಕಲ್ಲಿ ನಾವೇ ಆಯುರ್ಬಾಮ ಕ್ಲಿನಿಕ್ ಮಾಡಿದ್ದೀವಿ. ನಮ್ಮ ಕ್ಲಿನಿಕಲ್ಲಿ ಡಾಕ್ಟರ್ ಇರ್ತಾರೆ. ಅಲ್ಲೇನು ಮಾಡ್ತೀವಿ ಅಂದರೆ, ಯಾರೇ ಬಂದರೂ ಫಸ್ಟ್ ಡೋಸ್ನ ಫ್ರೀ ಕೊಡ್ತೀವಿ. ಓಕೆ, ಫಸ್ಟ್ ಡೋಸ್ ಫ್ರೀ. ಯಾಕಂದರೆ ಅಷ್ಟು ಬಿಲೀವ್ ಇದೆಯಲ್ಲ ಪ್ರಾಡಕ್ಟಲ್ಲಿ. ನನಗೆ ಗೊತ್ತು ಒನ್ ಡೇ ರಿಸಲ್ಟ್ ಇದೆ ಅಂತ, ಆದರೆ ಕಸ್ಟಮರ್ಗೆ ಗೊತ್ತಿಲ್ಲ, ಅವ್ರಿಗೆ ತಿಳಿಸ್ಬೇಕಲ್ವ. ಅದಕ್ಕೆ ನೀವು ದುಡ್ಡು ಖರ್ಚು ಮಾಡಬೇಡಿ ಸರ್, ನಾನು ನಿಮಗೆ ಯಾವುದೇ ಪ್ರಾಡಕ್ಟ್ನ ಮಾರಾಟ ಮಾಡಲ್ಲ. ಫಸ್ಟು ನೀವು ಈ ಪ್ರಾಡಕ್ಟನ್ನು ಬಳಸಿ, ಆದರೆ ನಾನು ಮನೆಗೆ ಕೊಡಲ್ಲ, ಅವರೇ ನಮ್ಮ ಕ್ಲಿನಿಕ್ಗೆ ಬರಬೇಕು. ಫಸ್ಟು ನೀವು ಇದನ್ನು ಬಳಸಿ, ಅದಾದ ನಂತರ ನೀವು ನಿಮ್ಗೇನಾದ್ರು ರಿಸಲ್ಟ್ ಬಂತು, ಖುಷಿ ಆಯಿತು ಅಂತ ಹೇಳಿದಾಗ ನೀವು ತೊಗೋಬೋದು. ಇಲ್ಲ ಒಂದು ದಿನ ಸಲಲ್ಲ ಅಂತ ಹೇಳಿದ್ರೆ ಮತ್ತು 2ನೇ ದಿನನೂ ಬಂದು ಯೂಸ್ ಮಾಡಿ. ನಿಮ್ಗೇನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ, ಬೇರೆ ಪ್ರಾಡಕ್ಟ್ಗಿಂತ ನಾನೊಂದು ಹೀಲ್ ಆಗ್ತಿದೆ ಅಂತ ಗೊತ್ತಾದರೆ ಪ್ರಾಡಕ್ಟನ್ನು ಬೈ ಮಾಡಿ. ಮತ್ತು ಬೈ ಮಾಡಬೇಕಾದ್ರೂ ಅಷ್ಟೇ, ದೊಡ್ಡದು ಇದೆ ಚಿಕ್ಕದು ಇದೆ, ಫಸ್ಟು ಚಿಕ್ಕದನ್ನೇ ತೊಗೊಳ್ಳಿ ಅಂತ ಹೇಳ್ತೀವಿ. ಓಕೆ, ಅದನ್ನು 1 ಮಂತ್ ಯೂಸ್ ಮಾಡ್ತಾರಲ್ಲ, 1 ಮಂತ್ ಯೂಸ್ ಮಾಡಿದ್ಮೇಲೆ ಅವರು ರೆಗ್ಯುಲರಾಗಿ ಕಂಟಿನ್ಯೂ ಮಾಡಿ ಅಂತ ನಾವು ಅವರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಇದರಿಂದ ಏನಾಗಿದೆ ಅಂದರೆ, ವರ್ಡ್ ಆಫ್ ಮೌತಲ್ಲಿ ನಮ್ಮದು ಕಂಪ್ನಿ ಏನಾಗಿದೆ ಅಂದರೆ, ಒಬ್ಬರು 10 ಜನ ರೆಫರ್ ಮಾಡ್ತಾರೆ, ಆ 10 ಜನ ಇನ್ನೊಂದು ಸ್ವಲ್ಪ ರೆಫರ್ ಮಾಡಿ ಸ್ವಲ್ಪ ಗ್ರೋಯಿಂಗ್ ಅನ್ನೋದು ಜಾಸ್ತಿ ಆಯಿತು. ನನಗೆ ಕಾನ್ಫಿಡೆಂಟ್ ಇದೆಯಲ್ಲ ಮೇಡಮ್, ನನ್ನ ಪ್ರಾಡಕ್ಟ್ ಬಗ್ಗೆ ನಾನೇ ಯೂಸ್ ಮಾಡಿರೋದ್ರಿಂದ, ನಮ್ಮ ಫ್ಯಾಮಿಲಿಯವರೆಲ್ಲ ಯೂಸ್ ಮಾಡೋದ್ರಿಂದ ಕಾನ್ಫಿಡೆಂಟ್ ಇದೆಯಲ್ವಾ. ನೀವು ಫಸ್ಟ್ ಯೂಸ್ ಮಾಡಿ, ಆಮೇಲೆ ಮಾರಾಟದ್ದು ಯೋಚನೆ ಮಾಡೋಣ. ನೀವು ತೊಗೊಳೋದು ಆಮೇಲೆ ಯೋಚನೆ ಮಾಡೋಣ, ಫಸ್ಟ್ ಯೂಸ್ ಮಾಡಿ, ಚೆನ್ನಾಗಿದೆ ಯೂಸ್ ಮಾಡಿ ಅಂತ ಇದು ಮಾಡ್ತೀವಿ. ಮತ್ತು ಕೆಲವ್ರಿಗೆ ತುಂಬ ಕಡೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬೈ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ನಾವು ಫ್ರೀ ಕೊಟ್ಟಿದ್ದೀವಿ. ಅವ್ರ ರಿಸಲ್ಟ್ನೆಲ್ಲ ನಾವು ತಿಳ್ಕೊಂಡು ಅದಾದ ನಂತರ ಅದನ್ನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಾಗ ಅಲ್ಲಿಂದ ಮಾರ್ಕೆಟ್ ರನ್ ಆಗುತ್ತೆ ಮೇಡಮ್, ಅಷ್ಟೇ.
ಸೊ ಈಗ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಪ್ರಾಡಕ್ಟ್ ಅಂತ ಇನಿಷಿಯಲ್ ಡೇಸಲ್ಲಿ ಒಂದಿರುತ್ತೆ ನಿಮಗೆ ಯಾವಾಗಲೂ, ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ ಇಡೀ ಬ್ರ್ಯಾಂಡನ್ನು ಮೇಲೆತ್ತಿರುತ್ತೆ. ಸೊ ನಿಮ್ಮ ಆಯುರ್ಬ್ರಹ್ಮ ವೆಲ್ನೆಸ್ ನಲ್ಲಿ ಯಾವುದಾ ಪ್ರಾಡಕ್ಟ್ ಆ್ಯಂಡ್ ಜನರ ರಿಪ್ಲೈ ನೋಡಿ ಅಥವಾ ಅವರ ಕಾಮೆಂಟ್ಸು ಫೀಡ್ಬ್ಯಾಕ್ಸು ನೋಡಿ ತುಂಬ ಖುಷಿ ಕೊಟ್ಟಿದ್ದ ಪ್ರಾಡಕ್ಟ್ ಯಾವುದು? ನಮ್ಮಲ್ಲಿ ಸ್ಟಮಕ್ ಕೇರ್ ಅಂತ ಮೇಡಮ್ ಪ್ರಾಡಕ್ಟ್. ಅದನ್ನು ಯಾಕಂತ ಹೇಳಿದ್ರೆ ನಾನು ಫಸ್ಟ್ ಯೋಚನೆ ಮಾಡಿದ್ದು ಎಲ್ಲ ರೋಗ ಸ್ಟಾರ್ಟ್ ಆಗೋದು ಈ ಹಾಳಾದ ಹೊಟ್ಟೆಯಿಂದ. ಬಾಯಿಗೆಲ್ಲ ರುಚಿ, ಹೊಟ್ಟೆಗೆ ಹೋದ್ರೆ ಏನಾಗುತ್ತೆ ಹೇಳಿ, ಎಲ್ಲರ ರೋಗವಾಗಿ ಕನ್ವರ್ಟ್ ಆಗುತ್ತೆ. ಮೆಟಾಬಾಲಿಸಮ್ ಚೆನ್ನಾಗಿದ್ರೆ ಆರಾಮಾಗಿ ಇದ್ಬಿಡ್ತಾರೆ. ಆದರೆ ಮೆಟಾಬಾಲಿಸಮ್ ಈ ಕಾಲದಲ್ಲಿ ಎಲ್ಲರಿಗೂ ವೀಕ್ ಇದೆ. ಆದ್ದರಿಂದ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಸ್ಟಮಕ್ ಕೇರ್ ಅಂತ ಮಾಡಿದ್ವು ಪ್ರಾಡಕ್ಟನ್ನು. ಅದೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪ್ರಾಡಕ್ಟ್. ಅದನ್ನು ಬರೀ ವಾರಕ್ಕೆ ಒಂದು ಸಲ ಯೂಸ್ ಮಾಡಿದ್ರೆ ಸಾಕಷ್ಟೇ ನಮ್ಮ ಬಾಡಿಲಿರುವಂತಹ ಎಂಟೈರ್ ಟಾಕ್ಸಿನ್ ಏನಿದೆ ಮತ್ತು ಬ್ಲಡ್ನ ಕ್ಲೀನ್ ಮಾಡುತ್ತೆ. ಮತ್ತು ಡ್ಯಾಮೇಜ್ ಆರ್ಗನ್ಸ್ ಏನೆಲ್ಲ ಇರ್ತದೆ, ಲಂಗ್ಸ್ ಆಗಲಿ, ಲಿವರ್ ಆಗಲಿ, ಕಿಡ್ನಿ ಆಗಲಿ, ಎಂಟೈರ್ ಆರ್ಗನ್ಸ್ನೆಲ್ಲ ಏನು ಮಾಡುತ್ತೆ ಅಂದರೆ ರಿಜೆನ್ಯೂಟ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಎನರ್ಜಿ ಫೀಲ್ ಆಗುತ್ತೆ. ನಾನು ಒಂದು ರೌಂಡ್ ನಡೀಲಿಕ್ಕೆ ಆಗಲ್ಲ, ಯಾಕೋ ಬಾಡಿ ಟೈಟ್ ಆಯ್ತಿದೆ ಅನ್ನೋ ಫೀಲ್ ಅವ್ರಿಗೆ 4-5 ರೌಂಡ್ ಹೋದ್ರೆ ಇನ್ನೂ ಎನರ್ಜಿ ಇದೆ, ಇನ್ನೊಂದು 5 ರೌಂಡ್ ನೋಡೋಣ ಈ ಥರ ಫೀಲ್ ಆಗುತ್ತೆ. ಮತ್ತು ಇನ್ನೊಂದು ಯಾವ ಥರ ಆಗುತ್ತೆ ಅಂದರೆ ಅವರು ಫಸ್ಟ್ ರಿಪೋರ್ಟ್ ಮಾಡ್ಸೋಕೆ ಹೇಳ್ತೀವಿ, ಫುಲ್ ಹೆಲ್ತ್ ಚೆಕಪ್ ರಿಪೋರ್ಟ್ ಮಾಡೋಕೆ ಹೇಳ್ತೀವಿ. ಮತ್ತು ಒಂದು ಮಂತ್ ಬಿಟ್ಟು ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ನೀಟಾಗಿ ನಾರ್ಮಲ್, ಎಲ್ಲ ಆರ್ಗನ್ಸು ನಾರ್ಮಲ್ ಬಂದಿರುತ್ತೆ. ಅವಾಗ ಒಂಥರ ಫೀಲ್ ಆಗುತ್ತೆ. ನಮ್ಗೆ ಇವಾಗ ಏನಂತ ಹೇಳಿದ್ರೆ ಮೇಡಮ್, ಎಲ್ಲ ಆಹಾರ ಕೆಮಿಕಲ್ ಅಂತಲೇ ಗೊತ್ತು. ಈಗ ನೀವು ಕೆಮಿಕಲ್ ತಿಂತಿದ್ದೀರಾ, ನಾನು ತಿಂತಿದ್ದೀವಿ. ಕೆಮಿಕಲ್ ಇಲ್ಲದೆ ತಿನ್ಬೇಕಂತ ಹೇಳಿದ್ರೆ ನಾನೇ ಬೆಳ್ಕೊಂಡು ತಿನ್ನಬೇಕು, ಅದು ಆಗದೇ ಇರೋ ಮಾತದು. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಎಲ್ಲರೂ ಕೆಮಿಕಲ್ ಯೂಸ್ ಮಾಡ್ತಾರೆ, ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆದರೆ ಆಚೆ ತೆಗೆ ಯಾರೂ ಯೋಚನೆ ಮಾಡಲ್ಲ. ಆ ಆಚೆ ತೆಗೆಯೋದಕ್ಕೆ ಅಂತಲೇ ನಾವೇನು ಮಾಡೋದು ಅಂತ ಹೇಳಿದ್ರೆ ಆ ಪ್ರಾಡಕ್ಟು ಅದು ಒಂದು ಸಲ ಗೊತ್ತಾಗುತ್ತೆ. ನಿಮ್ಮ ಸುವರ್ಣದವರೇ ತುಂಬ ಜನ ಯೂಸ್ ಮಾಡಿದ್ದಾರೆ, ಆಯ್ತಲ್ವಾ. ನಾನು ಹೇಳಿರೋ ತೊಗೊಂಡು ಇಂಟ್ರ್ಯೂ ನೋಡ್ಬಿಟ್ಟು ನಾನೊಂದು ಸಲ ಯೂಸ್ ಮಾಡೋಣ ಅಂತ ರೆಗ್ಯುಲರಾಗಿ. ಮತ್ತು 6 ವರ್ಷ ಆದರೂ ಮೇಡಮ್ ಕಸ್ಟಮರು ತೊಗೋತಾನೆ ಇದ್ದಾರೆ. ಎಷ್ಟು ದಿನ ತೊಗೋಬೇಕು? ಹಂಗಾರೆ ಎಷ್ಟು ದಿನ ನಾನು ಕೆಮಿಕಲ್ ತಿಂತೀನಿ? ಇರೋವರೆಗೆ ವಾರಕ್ಕೆ ಒಂದು ಸಲನಾರ ಇದಕ್ಕೇನಾರು ಇನ್ವೆಸ್ಟ್ ಒಂದು 70-80 ರೂಪಾಯಿ ಆಗುತ್ತೆ ಅಷ್ಟೇ. ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ನನ್ನ ದೇಹನ ಹೇಗೆ ನಾನು ಒಂದು ವೆಹಿಕಲ್ನ ಸರ್ವಿಸ್ ಮಾಡಿಸ್ತೀವಿ, ಹಾಗೆಯೇ ಬಾಡಿನೂ ಕೂಡ ಸರ್ವಿಸ್ ಮಾಡಿಸ್ತೀವಿ. ಎಕ್ಸಾಂಪಲ್ ನೋಡಿ ಮೇಡಮ್, ಏನೋ ತಿಂದೆ ಜಿಡ್ಡಿಂದು, ಹೋಗಿ ಬಾಯಿ ತೊಳೆದೆ, ಒಳಗಡೆ ಹೋಗಿರೋದನ್ನ ಕರೆಕ್ಟ್ ಅಲ್ವಾ, ಏನು ಬ್ರಷ್ ಹಾಕೊಂಡು ಒಳಗೆಲ್ಲ ಹಿಂಗೆ ಗುಜ್ಜಕ್ಕಾಗತ್ತೆ, ಆಗಲ್ಲ ಅಲ್ವಾ. ಅದಕ್ಕೆ ಅಂತಲೇ ನಾವು ಪ್ರಾಡಕ್ಟ್ ಮಾಡಿರೋದು ಸ್ಟಮಕ್ ಕೇರ್ ಅಂತ. ಇಸ್ ಎ ವಂಡರ್ಫುಲ್ ಪ್ರಾಡಕ್ಟ್ ಮೇಡಮ್. ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಿರೋರು ಒಂದು ಸಲ ಸ್ಟಮಕ್ ಕೇರ್ನ ಫ್ರೀ ಡೋಸ್ ತೊಗೊಳ್ಳಿ, ನಾನು ಮಾರಾಟ ಮಾಡ್ತಾಯಿಲ್ಲ. ಸೊ ಭರತ್ ಅವರೇ, ಆಯುರ್ಬ್ರಹ್ಮ ವೆಲ್ನೆಸ್ದು ಒಂದು ಪ್ಲಸ್ ಪಾಯಿಂಟೇ ಅದು. ಈಗ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ, ಅಂದರೆ ನಾವು ಸೇಲ್ ಮಾಡೋದಕ್ಕೆ ಮುಂದೆ ಬೀಳೋದಿಲ್ಲ ಅಥವಾ ದುಂಬಾಲ್ ಬೀಳೋದಿಲ್ಲ ಅಂತ. ಯಾಕಂದರೆ ಮಾರ್ಕೆಟ್ನಲ್ಲಿ ಇವತ್ತು ಎಷ್ಟು ಪ್ರಾಡಕ್ಟ್ಸ್ ಇದೆ ಅಂದರೆ ನಮ್ಮದು ಒಂದು ಪ್ರಾಡಕ್ಟ್ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಸಾಕು ಅನ್ನೋದೇ ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ. ಬಟ್ ನೀವು ಹೆಂಗೆ ಡಿಫ್ರೆಂಟಾಗಿ ನಿಂತ್ಕೋತೀರಾ ಅಂತ ಹೇಳಿದ್ರೆ, ಫಸ್ಟು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಅದರಿಂದ ಇಫೆಕ್ಟ್ ಆದಮೇಲೆ, ಅದರಿಂದ ನೀವು ಒಳ್ಳೆ ರಿಸಲ್ಟ್ಸ್ ತೊಗೊಂಡ ಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಅಂತ. ಲಾಸ್ ಆಗೋದಿಲ್ವಾ ನಿಮಗೆ? ಇಲ್ಲ ಮೇಡಮ್, ಲಾಸ್ ಆಗಲ್ಲ. ಆ್ಯಕ್ಚುಲಿ ನಾವು ಕೊಟ್ಟಂಥ ಎಲ್ಲರಿಗೂ 98% ನಮಗೆ ಬೈಬ್ಯಾಕ್ ಆಗಿದೆ. ಹೌದಾ? ಎಲ್ಲ ಸ್ಯಾಂಪಲಿಂದ 98% ನಮಗೆ ಬೈಬ್ಯಾಕ್ ಆಗಿದೆ. ಹೌದು. ಇದರಿಂದ ನಮಗೆ ಲಾಸ್ ಅನ್ನೋದು ಯಾವುದೂ ಇದು ಬಂದಿಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ನಮಗೆ ಹೆಸರು ಮುಖ್ಯ ಅಲ್ಲ ಮೇಡಮ್. ಈಗ ಮೌತ್ ಆಫ್ ಒಬ್ಬರು 10 ಜನ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ನಮ್ಗೆ ಅಲ್ಲೇ ಎಷ್ಟೋ ಲಾಭ ಆಗ್ಬಿಡ್ತು. ಅವರೆಲ್ಲ ಫ್ರೀ ಸ್ಯಾಂಪಲ್ ತೊಗೊಳ್ಳಲ್ಲ. ಈಗ ಬಂದು ಕಾನ್ಫಿಡೆಂಟಾಗಿ ಈಗ ನಾನು ಹೋದೆ, ನಾನು ಕುಡ್ದೆ, ಚೆನ್ನಾಗಿತ್ತು, ನನಗೆ ಈ ಥರ ಶುಗರ್ ಕಡಿಮೆ ಆಯಿತು ಅಂತ ಆ ಫೀಲ್ನ 4 ಜನಕ್ಕೆ ಹೋಗಿ ಹೇಳ್ತಾರಲ್ವ, ಅವರು ಏನು ಮಾಡ್ತಾರೆ ಅಂದರೆ ಸ್ಯಾಂಪಲ್ಗೆ ಅಂತ ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕಂದರೆ ನನ್ನ ಬಿಲೀವ್ ಮಾಡಿ ಅವರು ಬಂದು ಬೈ ಮಾಡ್ತಾರೆ. ಆ ಥರ 100ರಲ್ಲಿ ಒಂದು 50 ಜನ ಬಂದು ಸ್ಯಾಂಪಲ್ ಮಾಡ್ತಾರೆ, ಕೆಲವರು ಇನ್ನೂ 50 ಜನ ಡೈರೆಕ್ಟಾಗಿ ಬೈ ಮಾಡ್ತಾರೆ, ಆ ಥರ. ಮತ್ತು ನಾವು ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡಿದಾಗ ಹಳ್ಳಿಲಿರೋರಿಗೆಲ್ಲ ಫ್ರೀ ಸ್ಯಾಂಪಲ್ನ ಅಲ್ಲೇ ಕೊಟ್ಬಿಟ್ಟು ಬರ್ತೀವಿ. ಈ ಥರ ಎಲ್ಲ ಆಗುತ್ತೆ. ಕೊಟ್ಬಿಟ್ಟು ಕಾರ್ಡ್ ಕೊಟ್ಟಿರ್ತೀವಿ, ನಿಮ್ಗೆ ಏನಾರು ಅವಶ್ಯಕತೆ ಇದೆ ತೊಗೋಬೇಕು ಅನಿಸಿದ್ರೆ ಬನ್ನಿ ಅಂತ ಹೇಳ್ತೀವಿ ಹೊರತು ಯಾರಿಗೂ ಫೋರ್ಸ್ಫುಲಿ ಏನು ನಾವು ಮೂವ್ ಮಾಡಲ್ಲ ಮೇಡಮ್. ಆ ಥರ ಯೂಶಲಿ ಇಂಗ್ಲೀಷ್ ಮೆಡಿಸಿನ್ ಮತ್ತು ಆಯುರ್ವೇದದ ಮಧ್ಯೆ ಯಾವಾಗಲೂ ಒಂದು ಜಗ್ಲಿಂಗ್ ಇದ್ದೇ ಇರುತ್ತೆ. ಹೌದೌದು. ಇಂಗ್ಲೀಷ್ ಮೆಡಿಸಿನ್ ಡಾಕ್ಟರ್ಸ್ ಬಹಳಷ್ಟು ಜನ ಹೇಳೋದು ಆಯುರ್ವೇದ ನೀವು ನಂಬ್ಕೊಂಡು ಹೋದರೆ ಮುಂದೆ ಕಷ್ಟ ಅನುಭವಿಸ್ತೀರಾ ಅಂತ. ಬಟ್ ನಿಮ್ಮ ಪ್ರಾಡಕ್ಟ್ಸ್ನಲ್ಲಿರೋ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಕ್ವಿಕ್ ರೆಮಿಡಿ ಮತ್ತು ಲಾಂಗ್ ಟರ್ಮ್ ರೆಮಿಡಿ ಎರಡೂ ಇದೆ. ನೀವಾಗಲೇ ಮಾತನಾಡ್ತಾ ಇದ್ರಿ. ಈ ಕ್ವಿಕ್ ರೆಮಿಡಿ ಮತ್ತು ಲಾಂಗ್ ಟರ್ಮ್ ರೆಮಿಡಿ ಎರಡನ್ನೂ ಮಿಕ್ಸ್ ಮಾಡಿ, ಅಂದರೆ ಎರಡೂ ಒಟ್ಟೊಟ್ಟಿಗೆ ಕೊಡೋ ಪ್ರಾಡಕ್ಟ್ಸಿನ ಕಲ್ಪನೆ ಹೆಂಗೆ ಬಂದಿದ್ದು ಆಗಲೇ ಹೇಳ್ತಾ ಇದ್ರಿ. ಬಟ್ ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಬರ್ಡನ್ ಜಾಸ್ತಿ ಮಾಡುತ್ತೆ ಅಂತ ಅನ್ಸಲ್ವಾ ನಿಮಗೆ? ಖಂಡಿತ ಇಲ್ಲ ಮೇಡಮ್. ಯಾಕಂತ ಹೇಳಿದ್ರೆ ನಮಗೆ ಕಸ್ಟಮರ್ಸು ಟ್ರಯಲ್ ಕೊಟ್ಟಾಗ್ಲೇ ಗೊತ್ತಾಗುತ್ತೆ ಮೇಡಮ್, ಈ ಪ್ರಾಡಕ್ಟ್ ನಮಗೆ ಕೆಲಸ ಮಾಡುತ್ತೆ, ಇದು ನಮಗೆ ಲಾಂಗ್ ಟರ್ಮ್ ನಿಲ್ಲುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಗೊತ್ತಾದಮೇಲೆ ಅದಕ್ಕೆ ಕ್ವಾಲಿಟಿ ಬೇಕಾಗಿರೋದು. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಕೆಲವರು
ಬಾಟ್ಲಿಗೆ ಜಾಸ್ತಿ ಖರ್ಚು ಮಾಡ್ತಾರೆ, ಔಟರ್ ಡಿಸೈನಿಗೆ ಜಾಸ್ತಿ ಖರ್ಚು ಮಾಡ್ತಾರೆ, ಪ್ರಾಡಕ್ಟನ್ನು ಲೋ ಇಟ್ಟಿರ್ತಾರೆ. ಬಟ್ ನಾವು ಬಾಟ್ಲುಗಳಿಗೆ ಏನು ಗೌರ್ಮೆಂಟಿಂದ ಸೇಫ್ ಇದೆಯೋ ಆ ಸೇಫ್ ಇರೋಂಥ ಪ್ರಾಡಕ್ಟ್ನ ತೊಗೋತೀವಿ ಅಷ್ಟೇ. ತೊಗೊಂಡು ಅದಕ್ಕೇನು ಜಿಗಿ ಅಂತ ಏನು ನಾವು ಅದಕ್ಕೆ ಖರ್ಚು ಮಾಡಲ್ಲ. ಸಿಂಪಲಾಗಿ, ಯಾಕಂತ ಹೇಳಿದ್ರೆ ನಾವು ಕೊಟ್ಟಿರೋದೇ ಒಳ್ಳೆ ಪ್ರೀಮಿಯಮ್ ಮತ್ತು ಒಳ್ಳೆ ಕ್ವಾಲಿಟಿ ಇರೋದಂತಲ್ವ. ಅದು ನಾವು ಔಟ್ಲುಕ್ ಜಾಸ್ತಿ ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಎಲ್ಲರೂ ಹೇಳ್ತಾರೆ ಔಟ್ಲುಕ್ ಮಾಡಿದ್ರೆ ಫಾರಿನ್ ಕಂಟ್ರಿಗೆಲ್ಲ ಹೋಗುತ್ತೆ, ಹೋಗುತ್ತೆ. ನಮಗೆ ನಮ್ಮ ಇಂಡಿಯಾದವ್ರನ್ನ ಆರೋಗ್ಯನ ಸರಿ ಮಾಡಿದ್ರೆ ಸಾಕಾಗಿದೆ. ನೆಕ್ಸ್ಟು ಅದಾದಮೇಲಿಂದ ಹೋಗ್ಬೇಕಂದ್ರೆ ನಾನು ಹೇಳಿದ್ನಲ್ಲ, ಆಸ್ಟ್ರೇಲಿಯಾದಲ್ಲೂ ಕೂಡ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ಥರ ತೊಗೋಬೇಕಾದ್ರೆ ಯಾವುದೇ ಥರ ಹೊರಗಡೆ ಔಟ್ಲುಕ್ ನೋಡಲ್ಲ, ಆ ಪ್ರಾಡಕ್ಟ್ ರಿಸಲ್ಟ್ ಇದೆ ಅಂತೇಳಿ. ಮತ್ತು ನಮ್ಮದೆಲ್ಲ ರನ್ ಆಗ್ತಿರೋದು ಮೌತ್ ಆಫ್ ಅಡ್ವರ್ಟೈಸ್ಮೆಂಟಿಂದ ಮೇಡಮ್. ಅದರಿಂದ ಯಾವುದೇ ಥರ ಬರ್ಡನ್ ಅನ್ನೋದು ಇದುವರೆಗೂ ನಾನು ನೋಡಿಲ್ಲ. ಆಯುರ್ಬ್ರಹ್ಮ ವೆಲ್ನೆಸ್ನಿಂದ ಸದ್ಯಕ್ಕೆ ಯಾವ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ, ಏನದರ ವಿಶೇಷತೆ ಆ್ಯಂಡ್ ನಿಮ್ಮ ಮುಂದಿನ ಪ್ಲ್ಯಾನ್ಸ್ ಏನು? ಓಕೆ, ಇವಾಗ ಸ್ಕಿನ್ ರಿಲೇಟೆಡ್ದು ನಮ್ಮ ಹತ್ರ ಇಂಟೆಕ್ ಪ್ರಾಡಕ್ಟ್ ಇತ್ತು. ಎಲ್ಲರೂ ಮೇಲ್ಗಡೆ ಹಚ್ಕೊಳ್ಳೋದು ಯಾವುದೂ ಇಲ್ವಾ ಅಂತ ಕೇಳ್ತಿದ್ರು. ಅದಕ್ಕೆ 1 ಇಯರಿಂದ ರಿಸರ್ಚ್ ಮಾಡಿ ಇವಾಗ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ಒಂದು ಸ್ಕಿನ್ ಕೇರ್ ಕ್ರೀಮ್ ಅಂತ ಮಾಡಿದ್ದೀವಿ. ಅದನ್ನು ಹಚ್ಕೊಂಡ್ರೆ ವಿತಿನ್ 2 to 3 ಡೇಸಲ್ಲಿ ಅವ್ರಿಗೆ ಸೋರೆಸಿಸ್ ಇರೋರಿಗೆ ಮತ್ತು ಸ್ಕಿನ್ ರಿಲೇಟೆಡ್ ಇರೋರಿಗೆ ಅದೆಲ್ಲ ಕೂಡ ಕಡಿಮೆ ಆಗ್ತಿದೆ. ಅದ್ರ ಜೊತೆಗೆ ಲಾಂಗ್ ಟರ್ಮು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ಥರದೊಂದು ಲಾಂಚ್ ಮಾಡಿದ್ದೀವಿ ಆಲ್ರೆಡಿ. ಇನ್ನೊಂದು ಒಂದು ಪೈಲ್ಸ್ ಕೇರ್ ಅಂತ ಕ್ರೀಮ್ ಬಿಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಫೇಸ್ಗೆ ಏನಾರು ಬೇಕು ಅಂತ ಹೇಳಿದರು, ಈ ಥರ ಕ್ರೀಮ್ಗಳ ಬೇಸ್ನ ಈಗ ಪ್ರೆಸೆಂಟ್ ಲಾಂಚ್ ಮಾಡಿದ್ದೀವಿ ಅದನ್ನು. ಸೊ ಫ್ಯೂಚರಲ್ಲಿ ಏನು ಪ್ಲಾನ್ ಇದೆ? ಯಾವುದಾದ್ರೂ ಒಂದು ಮೇಜರ್ ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡ್ತಿದ್ದೀರಾ? ಹೌದು ಮೇಡಮ್. ಈಗ ಪ್ರೆಸೆಂಟು ನಾವು ಫಸ್ಟು ಆನ್ಲೈನಲ್ಲಿ ಜಾಸ್ತಿ ವರ್ಕ್ ಮಾಡ್ತಿದ್ವು. ಈಗ ಪ್ರೆಸೆಂಟು ನಾವು ಕ್ಲಿನಿಕ್ಗಳನ್ನ ಓಪನ್ ಮಾಡಿದ್ದೀವಿ. ಕರ್ನಾಟಕ ಜಿಲ್ಲೆಯಲ್ಲಿ ಈಗ 17 ಕಡೆ ಕ್ಲಿನಿಕ್ನ ಓಪನ್ ಮಾಡಿದ್ದೀವಿ. ಫ್ರಾಂಚೈಸಿ ಕರ್ನಾಟಕದ ಪೂರ್ತಿ ಜಿಲ್ಲೆಗಳಲ್ಲಿ, ಡಿಸ್ಟಿಕಲ್ಲಿ. ಇನ್ನೊಂದು ಅಷ್ಟು ಜಿಲ್ಲೆಗಳಿಗೆ ಇನ್ನೂ ಕೊಡಬೇಕು. ಬಟ್ ನಮಗೆ ಕ್ವಾಲಿಟಿ ಇರೋರು ಬರ್ತಾಯಿಲ್ಲ. ಕೆಲವರು ಯಾವ ಥರ ಅಂದರೆ ಬಿಸ್ನೆಸ್ ಅಂತ ಹೇಳಿದ್ರೆ ನಾವೇ ಅವ್ರಿಗೆ ಬಿಸ್ನೆಸ್ ಮಾಡಿಕೊಡ್ಬೇಕು ಆ ಥರ ಥಿಂಕ್ ಮಾಡ್ತಾರೆ. 10% ಐಡಿಯಾಸ್ ನಮ್ಮದಿರುತ್ತೆ, ಇನ್ನು 90% ವರ್ಕು ಅವ್ರು ಮಾಡಬೇಕು. ಈ ಥರದವ್ರನ್ನ ಹುಡುಕ್ತೀವಿ. ಯಾಕಂತೇಳಿದ್ರೆ ಪ್ರತಿ ಸಲ ನಾವು ಇದು ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದೇನೆಂದರೆ ಬಿಸ್ನೆಸ್ಸಲ್ಲಿ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಪ್ರಾಡಕ್ಟ್ಗೆ ಅದನ್ನು ವಾಪಸ್ ತೊಗೊಂಡು ಅವ್ರಿಗೆ ಅಮೌಂಟ್ ಕೊಟ್ಬಿಡ್ತೀವಿ. ನಮಗೆ ರೀಸೇಲಬಲ್ ಅದು. ಪಟ್ ಅಂತ ಇವ್ರು ಬೇಡ ಅಂತೇಳಿದ್ರೆ ಇನ್ನೊಬ್ಬರು ತೊಗೊಳ್ಳೋ ಅಂಥವ್ರು ತುಂಬ ಜನ ಇದ್ದಾರೆ. ಈ ಥರ ರೀಸೇಲ್ ಇರೋದ್ರಿಂದ ನನ್ನ ಕನಸು ಏನಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಡಿಸ್ಟಿಕ್ಕು ಮತ್ತು ತಾಲೂಕುಗಳಲ್ಲಿ, ಪ್ರತಿ ತಾಲೂಕು ಡಿಸ್ಟಿಕ್ಗಳಲ್ಲೂ ನಮ್ಮದೊಂದು ಆಯುರ್ಬ್ರಹ್ಮ ಕ್ಲಿನಿಕ್ ಇರಬೇಕು ಅಂತ ನನ್ನದೊಂದು ಆಸೆ ಇದೆ, ಗುರಿಯೂ ಇದೆ. ಅದನ್ನು ಸದ್ಯದಲ್ಲೇ ನಾನು ಕರ್ನಾಟಕ ಕವರ್ ಮಾಡ್ತೀನಿ ಮೇಡಮ್ ಅದನ್ನು. ವಂಡರ್ಫುಲ್ ವಂಡರ್ಫುಲ್. ಈಗ ಎಷ್ಟು ಜಿಲ್ಲೆಯಲ್ಲಿದೆ ಅಂದ್ರಿ? ಇವಾಗ 17 ಜಿಲ್ಲೆಯಲ್ಲಿ. 17 ಜಿಲ್ಲೆ. ಲುಕ್ ಎಟ್ ದ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸೇ ನಿಮ್ಮ ಶಕ್ತಿ ಅಂತ ಅನ್ಸುತ್ತೆ ಭರತ್ ಅವರೇ. ಆಯುರ್ಬ್ರಹ್ಮ ವೆಲ್ನೆಸ್ನ ಶಕ್ತಿನೂ ಅದೇ. ವಂಡರ್ಫುಲ್ ಜರ್ನಿ ನಿಮ್ಮದು. ವೀಕ್ಷಕರಿಗೆ ಒಂದಷ್ಟು ಇನ್ಸ್ಪಿರೇಷನಲ್ ಸ್ಟೋರಿನ ತಗೊಂಡು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ, ಮಾತನಾಡಿದ್ದಕ್ಕೆ. ನೀವು ಬಂದಿದ್ದಕ್ಕೂ ತುಂಬ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜೀವನದಲ್ಲಿ ಯಶಸ್ಸು ಕಾಣಬೇಕು ಅನ್ನೋರ ಸಂಖ್ಯೆ ಕೋಟಿ ಇರುತ್ತೆ. ಆದರೆ ಆ ಯಶಸ್ಸಿಗೆ ಬೇಕಾದ ಪ್ಲಾನಿಂಗ್, ಅದಕ್ಕೆ ತಕ್ಕ ಪರಿಶ್ರಮ ಹಾಕೋರ ಸಂಖ್ಯೆ ಬಹಳ ಕಮ್ಮಿ ಇದೆ. ಆಯುರ್ಬ್ರಹ್ಮ ವೆಲ್ನೆಸ್ನ ಸ್ಟೋರಿ, ಅವರು ಬೆಳೆದು ಬಂದ ದಾರಿ ನೋಡಿದ್ರೆ ಕನಸು ಮಾತ್ರ ಇದ್ರೆ ಸಾಲದು, ಅದರ ಜೊತೆಗೆ ಪರಿಶ್ರಮ ಇದ್ರೆ ಅದು ಯಶಸ್ಸು ಖಂಡಿತ ಕಂಡೇ ಕಾಣುತ್ತೆ ಅನ್ನೋದಕ್ಕೆ ಭರತ್ ಕುಮಾರ್ ಒಂದು ಅತ್ಯದ್ಭುತ ಎಕ್ಸಾಂಪಲ್ ಆಗಿ ನಿಲ್ತಾರೆ. ಆ ಒಂದು ಇನ್ಸ್ಪಿರೇಷನ್ನೊಂದಿಗೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.